ಭಾಳ ಜನದ್ದು ಐ ಡಿ ಆ್ಯಕ್ಟಿವೇಷನೇ ಆಗ್ತಾಯಿಲ್ಲ. ಒಂದೊಂದು ಟೈಮ್ ಬಿತ್ತಿಡ್ರೆ ಆಗಲ್ಲ. ಯಾವುದೇ ಥರ ಟೆನ್ಷನ್ ತನಕ ಹೋಗ್ಬೇಕು. ಬರೀ 29 ರೂಪಾಯಿ ಕೊಡ್ತಾನೆ. 26 ಆರ್ಡ್ರ್ ಮಾಡಿದ್ರೆ 1200 ರೂಪಾಯಿ ಇದೆ. 2 ದಿನ ಮಾತ್ರ ವಿತ್ಡ್ರಾ ಆಗುತ್ತೆ ಅಂತ ಹೇಳಿ. ಇನ್ಸೆಂಟಿವ್ ನೈಟ್ ಕರೆಕ್ಟಾಗಿ 1 ಗಂಟೆಗೆ ಆ್ಯಡ್ ಆಗುತ್ತೆ. ರೆಸ್ಟೋರೆಂಟ್ ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ. 12 ಗಂಟೆ ಒಳಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ನೇಮ್ ಉದಿತ್ತಲ್ಲ, ಹಾಂ ಥ್ಯಾಂಕ್ ಯು. ಅಂತೂ ಇಂತೂ ಟಾರ್ಗೆಟ್ ಕಂಪ್ಲೀಟ್ ಆಗೋಯಿತು. ಈ ಥರ ಬಂದರೆ ವಿತ್ಡ್ರಾ ಆದಂಗೆ. ಎಲ್ಲರಿಗೂ ನಮಸ್ತೆ. ಟೈಮು 11 ಗಂಟೆ 20 ನಿಮಿಷ ಆಗಿದೆ ಬೆಳಿಗ್ಗೆ. ಓನ್ಲಿ ಆ್ಯಪ್ ಓಪನ್ ಮಾಡಿದ್ದೀನಿ. ವ್ಯಾಲೆಟಲ್ಲಿ 7075 ರೂಪಾಯಿ ಇನ್ನೂ ಪೆಂಡಿಂಗ್ ಇದೆ. ಆ 3 ದಿನದ ಅರ್ನಿಂಗ್ಸು 6000 ರೂಪಾಯಿ ಸಮಥಿಂಗ್ ಇತ್ತು. ಲಾಸ್ಟ್ ವಾರದ 1000 ರೂಪಾಯಿ ಇನ್ಸೆಂಟಿವ್ ಹಂಗೆ ಇದೆ. ನಾನು ವಿತ್ಡ್ರಾ ಮಾಡೋಕ್ಕೆ ಹೋಗಿಲ್ಲ. ಮೋಸ ಏನಿಲ್ಲ, ನಾನು ವಿತ್ಡ್ರಾ ಮಾಡೋಕ್ಕೆ ಹೋಗಿಲ್ಲ. ಅಮೌಂಟು ಒಂದೇ ಟೈಮ್ ವಿತ್ಡ್ರಾ ಮಾಡೋಣ ಅಂತ, ವಾರಕ್ಕೆ 1 ಟೈಮ್ ವಿತ್ಡ್ರಾ ಮಾಡೋಣ ಅಂತ. ಇವತ್ತು ಚೇಂಜ್ ಆಗಿದೆ ಇನ್ಸೆಂಟಿವು. 26 ಆರ್ಡ್ರ್ ಮಾಡಿದ್ರೆ 1200, 24 ಆರ್ಡ್ರ್ ಮಾಡಿದ್ರೆ 950, 22 ಆರ್ಡ್ರ್ ಮಾಡಿದ್ರೆ 800 ರೂಪಾಯಿ, 18 ಆರ್ಡ್ರ್ ಮಾಡಿದ್ರೆ 650 ರೂಪಾಯಿ ಇದೆ. ಡಿನ್ನರಲ್ಲಿ 8 ಆರ್ಡ್ರ್ ಮಾಡಿದ್ರೆ 300 ರೂಪಾಯಿ. ಇದು ಕೆಳಗಡೆ ಲಂಚಲ್ಲಿ 8 ಆರ್ಡ್ರ್ ಮಾಡಿದ್ರೆ 225. ನಿನ್ನೆವರೆಗೂ 6 ಆರ್ಡ್ರ್ ಇತ್ತು, ಇವತ್ತು 8 ಆರ್ಡ್ರ್ ಮಾಡಿದ್ದಾನೆ. ಇದು ಲಂಚು ಮತ್ತು ಡಿನ್ನರ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಫುಲ್ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಇವತ್ತು ಫುಲ್ ಟಾರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಲಾಟ್ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಲೈನ್ಗೆ ಹೋಗ್ಬೋದು. ಡ್ಯೂಟಿ ಆನ್ ಮಾಡಿದೆ. ಒಂದು ವಾರಕ್ಕೆ 2 ದಿನ ಮಾತ್ರ ವಿತ್ಡ್ರಾ ಆಗುತ್ತೆ ಅಂತ ಹೇಳಿದರು ಕಸ್ಟಮರ್ ಕೇರರು. ಮಂಗಳವಾರ ಮತ್ತು ಗುರುವಾರ 100% ಆಗೇ ಆಗುತ್ತೆ. ನಾನು 2 ದಿನ ವಿತ್ಡ್ರಾ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವುದು ಆರ್ಡ್ರ್ ಕೊಡ್ತಾವನೆ. ಬರೀ 29 ರೂಪಾಯಿ ಕೊಡ್ತಾವನೆ. ಹತ್ತತ್ರ ಇದೆ ಪಿಕಪ್ಪು ಡ್ರಾಪು ಇದೆ. ಆಶಾ ಟಿಫನ್ ಹಾಕಿದ್ದಾನೆ ನೋಡಿ. 300 ಮೀಟ್ರ್ ಪಿಕಪ್ ಇದೆ. ಭಾಳ ಜನದ್ದು ಐ ಡಿ ಆ್ಯಕ್ಟಿವೇಷನೇ ಆಗ್ತಾಯಿಲ್ಲ, ಇನ್ನೂ ಪೆಂಡಿಂಗ್ ಇದೆ. ಅದಕ್ಕೆ ಏನಕ್ಕಂತ ಗೊತ್ತಿಲ್ಲ. ನಾನು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರು ಏನಂತ ಹೇಳ್ತಾ ಇದ್ದಾರೆ, ಸರ್ ನಮಗೆ ಫುಡ್ ಆರ್ಡ್ರದ್ದೇನೋ ಇಶ್ಯೂ ಇದ್ದರೆ ಮಾತ್ರ ಅದನ್ನು ಸಾಲ್ವ್ ಮಾಡಿ ಕೊಡ್ತೀವಿ. ಅದು ಐ ಡಿ ಬಗ್ಗೆ ನಮಗೆ ಗೊತ್ತಿಲ್ಲ, ಐ ಡಿ ಆ್ಯಕ್ಟಿವೇಷನ್ ಬಗ್ಗೆ. ಭಾಳ ಜನದ್ದು 1 ತಿಂಗಳಾಯ್ತು ಇನ್ನೂ ಪೆಂಡಿಂಗ್ ಇದೆ. ನಮ್ದು ಏನಕ್ಕೆ ಗೊತ್ತಿಲ್ಲ. ಒಂದು 3 ದಿನದಲ್ಲೇ ಓಪನ್ ಆಗೋಯ್ತು ನಂದು ಐ ಡಿ. ಏನೋ ಲಕ್ ಅಂತ ಹೇಳ್ಬೋದು ನಂದು. ನೀವೆಲ್ಲರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ. ಯಾರ್ಯಾರಿಗೆ ಲಕ್ ಇರುತ್ತೋ ಅದು ಓಪನ್ ಆಗುತ್ತೆ. ಓಪನ್ ಆಗಿದ್ದವ್ರು ಮಾಡಿರಿ, ಮಿಸ್ ಮಾಡೋಕ್ಕನಕ್ಕೆ ಹೋಗಬೇಡಿ. ಈ ಥರ ಆಫರ್ಗಳು ಎಲ್ಲ ಒಂದೇ. ಸ್ವಿಗ್ಗಿ ಇದು ಎಲ್ಲ ಒಂದೇ ಲಾಗಿನ್ ಅವರ್ಸು. ಏನಪ್ಪ ಅಂದರೆ ಇದು ಜೋನ್ ಬಿಟ್ಟು ಔಟ್ಸೈಡ್ ಹೋಗಲ್ಲ, ಜಾಸ್ತಿ ರಿಸ್ಕ್ ಇರಲ್ಲ, ಆರಾಮಾಗಿ ಮಾಡ್ಬೋದು. ಆರ್ಡ್ರ್ ಪಿಕಪ್ ಆಯಿತು. ಆಶಾ ಟಿಫನ್ನು ಡ್ರಾಪ್ ಹತ್ರನೇ ಇದೆ. 400 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಓನ್ಲಿನಾ? ನೇಮ್ 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 ಬೇರೆ ಇದೆ, ಇದೇನಾ? ನೋಡಿ ಡೆಲಿವರಿ ಆಯಿತು ಒಂದು ಆರ್ಡ್ರು. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಬರೀ 29 ರೂಪಾಯಿ ಕೊಟ್ಟಿದ್ದಾನೆ. ರೆಸ್ಟೋರೆಂಟ್ ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಫ್ರೆಶ್ ಆರ್ಡ್ರ್ ಆಗ್ತಾನೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಟೈಮಿಗೆ 12 ಗಂಟೆ. ಟೈಮ್ ಆಲ್ರೆಡಿ 12 ಗಂಟೆ 30 ನಿಮಿಷ ಆಗೋಯಿತು. ಮತ್ತೆ ಒಂದು ಆರ್ಡ್ರ್ ಕೊಟ್ಟ ಚಿಲ್ಲಿ ಹೌಸ್ ಕೆಫೆಯಿಂದ. 600 ಮೀಟ್ರ್ ಪಿಕಪ್ಪು, 2.1 ಕಿಲೋಮೀಟ್ರ್ ಡ್ರಾಪ್ ಇದೆ. 46 ರೂಪಾಯಿ ಕೊಟ್ಟಿದ್ದಾನೆ. ಆರ್ಡ್ರ್ ಪಿಕಪ್ ಆಯಿತು. ಯಾವುದೋ ಶ್ರೀ ಲೇಡೀಸ್ ಪಿ ಜಿ ಅಂತೆ. ಡ್ರಾಪು 1.7 ಕಿಲೋಮೀಟ್ರ್ ಇದೆ. ತುಂಬ ರೆಸ್ಟೋರೆಂಟಲ್ಲಿ ವೇಟಿಂಗ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಮ್ಮ ಮಾರ್ತಳ್ಳಿ ಝೋನಲ್ಲಿ ಪರವಾಗಿಲ್ಲ, ಆರ್ಡ್ರು ಚೆನ್ನಾಗಿ ಬರ್ತವೆ. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಐ ಟಿ ಕಂಪ್ನಿಗಳು ಇರೋದು. ಅದರಲ್ಲೂ ಭಾಳ ಜನ ಪಿ ಜಿಯಲ್ಲಿ ಇದ್ದವರೇ ಮಾಡೋದು ಆರ್ಡ್ರುಗಳು. ಒಂದು 80%, ಇನ್ನು 20% ಇವಾಗ ಬರ್ತಾಯಿದ್ದಾವೆ ಅಪಾರ್ಟ್ಮೆಂಟ್ಗಳು. ಮೊದಲಿಗೆಲ್ಲ ಬರೀ ಎಲ್ಲ ಪಿ ಜಿ ಆರ್ಡ್ರೇ ಬರ್ತಾಯಿತ್ತು. ರ್ಯಾಪಿಡೋ ಮಾಡೋರು ರ್ಯಾಪಿಡೋ ಮಾಡ್ಬೋದು, ಅದರಲ್ಲಿ ಇದಕ್ಕಿಂತ ಡಬಲ್ ಅಮೌಂಟ್ ಕೊಡ್ತಾನೆ. ಇದರಲ್ಲಿ ನೋಡಿ 40 ರೂಪಾಯಿ ಕೊಟ್ಟಾನಂದರೆ ಅದರಲ್ಲಿ 50-60 ರೂಪಾಯಿ ಕೊಡ್ತಾನೆ. ಅದರಲ್ಲಿ ಇನ್ಸೆಂಟಿವ್ ಇಲ್ಲ, ಇದರಲ್ಲಿ ಇನ್ಸೆಂಟಿವ್ ಇದೆ. ಅದರಲ್ಲಿ ಕಸ್ಟಮರ್ ಕೇರ್ ಇಲ್ಲ, ಇದರಲ್ಲಿ ಕಸ್ಟಮರ್ ಕೇರು ಸ್ವಲ್ಪ ಪರವಾಗಿಲ್ಲ. ರ್ಯಾಪಿಡೋದಲ್ಲಿ ಕಸ್ಟಮರ್ ಕೇರ್ ಇದೆ, ಸ್ವಲ್ಪ ರಿಸ್ಕ್ ಅದು. ಏನೋ ಕ್ಯಾನ್ಸಲ್ ಮಾಡಿದ್ರೆ 500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಇನ್ಸೆಂಟಿವ್ ಕರೆಕ್ಟಾಗಿ ನೈಟ್ 1 ಗಂಟೆಗೆ 1 ನಿಮಿಷ ಆ ಕಡೆ ಈ ಕಡೆ ಆಗೋಲ್ಲ. ಕರೆಕ್ಟಾಗಿ 1 ಗಂಟೆಗೆ ಆ್ಯಡ್ ಆಗುತ್ತೆ ಇನ್ಸೆಂಟಿವು. ನೇಮ್ ಓಕೆ ಥ್ಯಾಂಕ್ ಯು. ಡ್ರಾಪ್ ಆಯಿತು ನೋಡಿ. ನೆಟ್ವರ್ಕ್ ತುಂಬ ಸ್ಲೋ, ಅದೇ ಪ್ರಾಬ್ಲಮ್ಮು ನೋಡಿ. ಲಾಸ್ಟ್ನೇ ರಿಂಗ್ಸು 46 ರೂಪಾಯಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆರ್ಡ್ರ್ ಯಾವ್ದು ಕೊಡ್ತಾನೋ ಗೊತ್ತಿಲ್ಲ. ಇನ್ನೊಂದು ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡೋ ಟೈಮಲ್ಲಿ ಲಾಗೌಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಆರ್ಡ್ರ್ ಬಂದಿಲ್ಲ ಅಂದರೆ
ಯಾಕೆಂದರೆ ಒಂದೊಂದು ಟೈಮ್ ಲಾಗಿನ್ನೇ ಆಗೋಲ್ಲ, ಟೆಕ್ನಿಕಲ್ ಇಶ್ಯೂ ಇದ್ದು. ನಿನ್ನೆ 1 ಅವರು ನೈಟಲ್ಲಿ OTPನೇ ಬರಲಿಲ್ಲ ಲಾಗೌಟ್ ಆಗಿ ಲಾಗಿನ್ ಮಾಡಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲಾಗೌಟ್ ಮಾಡೋಕ್ಕೆ ಹೋಗ್ಬಿಡಿ ಡ್ಯೂಟಿ ಮಾಡೋ ಟೈಮಲ್ಲಿ. ತುಂಬ ಟೆಕ್ನಿಕಲ್ ಇಶ್ಯೂ ಇರುತ್ತೆ ಒಂದೊಂದು ಟೈಮಲ್ಲಿ ಆ್ಯಪಲ್ಲಿದು. ಅದಕ್ಕೋಸ್ಕರ ಸುಮ್ಮನೆ ಮತ್ತೆ ನಿಮ್ಮ ಟಾರ್ಗೆಟ್ ಮಿಸ್ ಆಗೋದ್ರೆ ತುಂಬ ಕಷ್ಟ. ನಿನ್ನೆ 8 ಗಂಟೆಗೆ ಆಫ್ ಆದಲ್ಲ, ಔಟ್ ಆಫ್ ಝೋನಲ್ಲಿ ಹೋಗಿದ್ದೆ. ಡ್ಯೂಟಿ ಬರಲಾದಕ್ಕೆ ಲಾಗೌಟ್ ಮಾಡಿಬಿಟ್ಟು ಲಾಗಿನ್ನೇ ಆಗ್ತಾಯಿಲ್ಲ, OTPನೇ ಬರ್ತಾಯಿಲ್ಲ. 1 ಅವರ್ ಆಯಿತು. 9:15ಗೆ ಅವಾಗ ಲಾಗಿನ್ ಆಯಿತು. ಇನ್ನೂ 5 ಆರ್ಡ್ರ್ ಬೇಕಾಗಿತ್ತು, ಹೆಂಗೋ 5 ಆರ್ಡ್ರ್ ಟಾರ್ಗೆಟ್ ಆಗೋಯ್ತು. ಇಲ್ಲಂದಿದ್ರೆ ಎಷ್ಟೋ ಲಾಸ್ ಆಗಿರೋದು ಗೊತ್ತಾ ನನಗೆ. ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 2.5 ಕಿಲೋಮೀಟ್ರ್ ಪಿಕಪ್ ಇದೆ, 1.1 ಡ್ರಾಪ್ ಇದೆ. 45 ರೂಪಾಯಿ ಕೊಟ್ಟಿದ್ದಾನೆ. ಪಿಕಪ್ಪಿಗೂ ಅಮೌಂಟ್ ಕೊಡ್ತಾನೆ, ಮೋಸ ಏನಿಲ್ಲ. ಆಶಾ ಟಿಫನ್ ಹಾಕಿದ್ದಾನೆ. ಸಾಯಿಬಾಬಾ ಟೆಂಪಲ್ ರೋಡು ರೆಡಿ ಇದೆ ಅಣ್ಣ. 6566 ಫುಡ್ ರೆಡಿ. ಆರ್ಡ್ರ್ ಪಿಕಪ್ ಆಯಿತು ನೋಡಿ. ಬರೀ 65 ರೂಪಾಯಿ ಐಟಮ್ ಬುಕ್ ಮಾಡಿದ್ದಾರೆ. ಮೊಸರನ್ನ. ಡ್ರಾಪ್ ಎಲ್ಲಿದೆ? ಬಿಲ್ಡಿಂಗ್ ನಂಬರ್ 34 2nd ಫ್ಲೋರ್. ಇಲ್ಲೇ ಕೊಳಲ ಹತ್ರ ಇದೆ, ಒಳಗಡೆ ಇದೆ ಡ್ರಾಪು ನೋಡಿ. 2nd ಫ್ಲೋರಲ್ಲಿ ಇಲ್ಲಿ ಇಟ್ಟೋಗಿ ಅಂತ ಹೇಳಿದರೆ ಇಟ್ಟಿದ್ದೀನಿ ಐಟಮ್ನ. ಡೆಲಿವರಿ ಮಾರ್ಕ್ ಆಯಿತು. 46 ರೂಪಾಯಿ ಕೊಟ್ಟಿದ್ದಾನೆ. ನಾಲ್ಕು ಆರ್ಡ್ರ್ ಆಯಿತು, ಇನ್ನು 22 ಆರ್ಡ್ರ್ ಬೇಕು. ಬನ್ನಿ ನೋಡಿರಿ, ಇನ್ನೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. 47 ರೂಪಾಯಿ. 2 ಕಿಲೋಮೀಟ್ರ್ ಪಿಕಪ್ಪು, 1.4 ಕಿಲೋಮೀಟ್ರ್ ಡ್ರಾಪು. ಅಂತರಗೊಂದು ಪೌಡ್ರು ಜಸ್ಟ್ ಡ್ರಾಪ್ ಆಯಿತು, ನೋಡ್ತಾ ಇರ್ಬೋದು. ನೆಟ್ವರ್ಕ್ ತುಂಬ ಸ್ಲೋ ಇದೆ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 679 ರೂಪಾಯಿ ಆಗಿದೆ. 13 ಆರ್ಡ್ರ್ ಆಗಿದೆ, ಇನ್ನೂ 13 ಆರ್ಡ್ರ್ ಮಾಡಬೇಕೀಗ ನಾನು. ಆರ್ಡ್ರ್ ತುಂಬ ಸ್ಲೋ ಇದ್ದಾವೆ, ಆದರೂ ಡೈಲಿ ಆಗೋದು ಇಷ್ಟೇ, ಅರ್ಧ ಗಂಟೆಗೆ ಒಂದು ಆರ್ಡ್ರು. ಅದು ನಮ್ಮ ಝೋನಲ್ಲಿ ಮಾತ್ರ, ಬೇರೆ ಝೋನಲ್ಲಿ ನನಗೆ ಗೊತ್ತಿಲ್ಲ. ನಮ್ಮ ಝೋನಲ್ಲಿ ಜಾಸ್ತಿ PGಗಳಿದ್ದಾವೆ, ಅದಕ್ಕೆ ಆ ಥರ ಆಗ್ತಾಯಿದ್ದಾವೆ. ಇಲ್ಲಿ ಆರ್ಡ್ರ್ ಬರ್ತಾಯಿದೆ. 800 ಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರ್ ಡ್ರಾಪು. ಮೇಘನಾ ಫ್ರೂಟ್ಸು. ಮತ್ತೆ ಕಾರ್ಬೇಸ್ನಲ್ಲಿ ಪಂತೂರಿಗೆ ಹಾಕವನೆ. ಆ ಕಡೆ ಹೋದರೆ ಮತ್ತೆ ಸತ್ತೆ, ಹೆವಿ ಟ್ರಾಫಿಕ್ಕು. ನೇಮ್ ಉದಿತ್ತಲ್ಲ? ಹಾಂ, ಥ್ಯಾಂಕ್ ಯು. ಡ್ರಾಪ್ ಆಯಿತು. 19 ಆರ್ಡ್ರ್ ಆಗಿದೆ, 1036 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನು 7 ಆರ್ಡ್ರ್ ಮಾಡಬೇಕು ಫುಲ್ ಟಾರ್ಗೆಟಿಗೆ. ಆರ್ಡ್ರ್ ತುಂಬ ಸ್ಲೋ, ಎಲ್ಲ ಲಾಂಗ್ ಆರ್ಡ್ರ್ ಆಗ್ತದೆ ಇವತ್ತು. ಆ ಕಾಡು ಬಿಸಿನಲ್ಲಿಗೆ ಹೋದೆ ನರಕ ತೋರಿಸಿಬಿಟ್ಟೆ ಇವತ್ತಂತರಲ್ಲಿ. ಯಾಕಂದರೆ ಹೆವಿ ಟ್ರಾಫಿಕ್ಕು, ಆರ್ಡ್ರೇ ಆಗಲ್ಲ ಅಲ್ಲಿಗೆ ಹೋದರೆ. ಮತ್ತೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. 52 ರೂಪಾಯಿ ಕೊಟ್ಟಿದ್ದಾನೆ. ಯಾವುದಿದು? ಯಾವುದು ಜಲ್ದಿ ಓಪನ್ ಆಗಲ್ಲ ಜಲ್ದಿ ಇದು. ಓಹೋ, ಪಿಕಪ್ 2 ಕಿಲೋಮೀಟ್ರಾ? ಎಲ್ಲಿ ಹಾಕಿದಾನ ಪಿಕಪ್ಪಿನು? ಓ ಮೈ ಗಾಡ್, ನೋಡಿ ಪ್ರತಿ ಆರ್ಡ್ರ್ ಲಾಂಗು. ನೋಡಿ, ಪಿಕಪ್ 2 ಕಿಲೋಮೀಟ್ರ್ ಹಾಕಿದ್ದಾನೆ, ಡ್ರಾಪ್ ಒಂದು 2 ಕಿಲೋಮೀಟ್ರು. ಹೋಗಿದ್ದು ಕೂಡ ರೆಡಿ ಇದ್ದರೆ ಸಾಕು, ಇನ್ನೇನಿಲ್ಲ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪು 2.5 ಕಿಲೋಮೀಟ್ರ್ ಇದೆ, 2.7. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ. ಥ್ಯಾಂಕ್ ಯು. ಡ್ರಾಪ್ ಆಯಿತು. ಎಷ್ಟಾಯ್ತು ಆರ್ಡ್ರು? 20 ಆರ್ಡ್ರ್ ಆಗಿದೆ. ಇನ್ನೂ 6 ಆರ್ಡ್ರ್ ಬೇಕು. ಟೈಮು 9 ಗಂಟೆ 9 ನಿಮಿಷ ಆಗಿದೆ ಆಲ್ರೆಡಿ, ಇರ್ತಾ ಇರ್ಬೋದು. ಇನ್ನೂ 3 ಅವರಲ್ಲಿ 6 ಆರ್ಡ್ರ್ ಮಾಡಲೇಬೇಕು. ಎಲ್ಲಿ ವೇಟಿಂಗ್ ಇಲ್ಲ ಅಂದರೆ ರೆಸ್ಟೋರೆಂಟಲ್ಲಿ ಜಲ್ದಿ ಆಗ್ತದೆ. ರೆಸ್ಟೋರೆಂಟಲ್ಲಿ ವೇಟಿಂಗ್ ಇದ್ರೇ ಟೈಮ್ ವೇಸ್ಟ್ ಆಗ್ತದೆ. ಆರ್ಡ್ರ್ ಡೆಲಿವರಿ ಮಾರ್ಕ್ ಮಾಡಿದ ಕೂಡಲೇ ಆರ್ಡ್ರ್ ಕೊಡಲ್ಲ ಅವನು. ಒಂದು 5 ನಿಮಿಷ 10 ನಿಮಿಷ ವೇಟ್ ಮಾಡಿಸ್ತಾನೆ. ಅದು ಫ್ರೆಶ್ ಆರ್ಡ್ರ್ ಹಾಕ್ತಾನೆ, ರೆಡಿ ಆರ್ಡ್ರ್ ಹಾಕೋಲ್ಲ. ಅದೊಂದು ಬೇಜಾರು. ಅದು ಪಿಕಪ್ ಲಾಂಗು, ಇಲ್ಲೇ ನಿಯರ್ ಬೈ ಯಾವುದು ಹಾಕೋಲ್ಲ. ರ್ಯಾಪಿಡೋದಲ್ಲಿ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾ ಇರ್ತವೆ, ಓನ್ಲಿ ಆರ್ಡ್ರುಗಳು. ಯಾವುದೋ ಒಂದು ಲೋಕಲ್ ಹೆಚ್ಚು ಹಾಕ್ಬಿಡೋಕೆ ಒಂದೆರಡು.
ಟೈಮು 11 ಗಂಟೆ 28 ನಿಮಿಷ ಆಗಿದೆ. ಅಂತೂ ಇಂತೂ ಟಾರ್ಗೆಟ್ ಕಂಪ್ಲೀಟ್ ಆಗೋಯಿತು. ನೋಡ್ತಾ ಇರ್ಬೋದು, ರಿಫ್ರೆಶ್ ಕೊಡ್ತೀನಿ. ಅಂತೂ ಇಂತೂ ಟಾರ್ಗೆಟ್ ಕಂಪ್ಲೀಟ್ ಆಯಿತು. ನೋಡ್ತಾ ಇರ್ಬೋದು, ಅರ್ನಿಂಗ್ಸು 1430 ರೂಪಾಯಿ ಆಗಿದೆ. ಇವತ್ತು ಒಳ್ಳೆ ಅರ್ನಿಂಗ್ಸ್ ಆಗಿದೆ. ಇದೇ ಫಸ್ಟು ಟೈಮ್ ಇಷ್ಟಕ್ಕೊಂದು ಅರ್ನಿಂಗ್ಸ್ ಮಾಡಿದ್ದು. ಆರ್ಡ್ರಸ್ಸು 26 ಆರ್ಡ್ರ್ ಆಗಿದೆ ನೋಡಿ. ಲಾಗಿನ್ ಅವರು 12 ಅವರು. ಫಸ್ಟ್ ಟೈಮು ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿರೋದು ನಾನು. ಒಂದೇ ಒಂದು ಆರ್ಡ್ರ್ ಮಾಡ್ಬೋದು, 2 ಆರ್ಡ್ರ್ ಮಾಡಿದ್ರೆ ಮತ್ತೆ ಇನ್ಸೆಂಟಿವ್ ಬರೋಲ್ಲ. ನೋಡ್ತಾ ಇರ್ಬೋದು, ವ್ಯಾಲೆಟಲ್ಲಿ 8505 ರೂಪಾಯಿ ಇದೆ. ಪ್ಲಸ್ ಇದಕ್ಕೆ 8505 ಪ್ಲಸ್ 1200 ರೂಪಾಯಿ ಇನ್ಸೆಂಟಿವು ನೋಡಿ. ಟೋಟಲ್ 9705 ರೂಪಾಯಿ ಆಗಿದೆ. ಇದು ಸೋಮವಾರದಿಂದ ಗುರುವಾರವರೆಗೂ 4 ದಿನದಲ್ಲಿ. ಇದರಲ್ಲಿ 1000 ರೂಪಾಯಿ ಮೈನಸ್ ಮಾಡಬೇಕು, ಯಾಕೆಂದರೆ ಅದು ಲಾಸ್ಟ್ ಸಂಡೇದು 1000 ರೂಪಾಯಿ ಇನ್ಸೆಂಟಿವ್ ಇದಕ್ಕೆ ಆ್ಯಡ್ ಆಗಿತ್ತು. ಅದು ಲಾಸ್ಟ್ ವಾರ ಆಯಿತು. 8705 ರೂಪಾಯಿ ಕಂಪ್ಲೀಟ್ ಆಗಿದೆ. ಇನ್ಸೆಂಟಿವ್ ಕರೆಕ್ಟಾಗಿ 1 ಗಂಟೆಗೆ ಆ್ಯಡ್ ಆಗುತ್ತೆ. 4 ದಿನಕ್ಕೆ 8705 ರೂಪಾಯಿ ಆಗಿದೆ. ಇದರಲ್ಲಿ ಖರ್ಚು ಎಷ್ಟು ಅಂದರೆ ಡೈಲಿ ಒಂದು 200 ರೂಪಾಯಿ ಪೆಟ್ರೋಲ್ ಅಷ್ಟೇ ಹೋಗೋದು ಲೋಕಲ್ಲು. 8 4 ನೋಡಿ 800 ರೂಪಾಯಿ ಆಯಿತು. ಮತ್ತು ಒಂದು 500 ರೂಪಾಯಿ ಖರ್ಚಿಡಿದೆ. ಪ್ಲಸ್ಸು 500 ರೂಪಾಯಿ 1300 ಆಯಿತು. ಮೈನಸ್ 1300 ಮೈನಸ್ 8705 ರೂಪಾಯಿ. 8705 ಎಲ್ಲ ಖರ್ಚು ತೆಗೆದು 7450 ರೂಪಾಯಿ ಸೇವ್ ಆಗಿದೆ ಬರೀ 4 ಡೇಸಲ್ಲಿ ನೋಡಿ. ಇವತ್ತು ಗುರುವಾರ ನಿಮ್ಮ ಮುಂದೆನೇ ಅಮೌಂಟು ಡ್ರಾ ಮಾಡ್ತೀನಿ. 8505 ರೂಪಾಯಿ ಇದೆ. 8505 ನೋಡಿ ಡ್ರಾ ಆಯಿತು. ಈ ಥರ ಬಂದರೆ ವಿತ್ ಡ್ರಾ ಆದಂಗೆ ನೋಡಿ. ವ್ಯಾಲೆಟಲ್ಲಿ 0.60 ಆಯಿತು, 60 ಪೈಸೆ ಮಾತ್ರ. ಒಂದೇ ಟೈಮ್ ಬಲ್ಕ್ ಅಮೌಂಟ್ ಮಾಡ್ಕೊಳ್ರಿ, ಡೈಲಿ ಮಾಡೋಕ್ಕೆ ಹೋಗಬೇಡಿ, ಅಮೌಂಟು ಲೆಕ್ಕ ಸಿಗೋಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.